ತಮಿಳುನಾಡಿನಲ್ಲಿ ದಳಪತಿ ಬಳಿಕ ಮತ್ತೊಂದು ಕ್ರಾಂತಿ ಶುರುವಾಗ್ಬಿಡುತ್ತಾ? ದ್ರಾವಿಡ ನಾಡಿನಲ್ಲಿ ದಳಪತಿ ವಿಜಯ್ ನಂತರ ಹೊಸ ಚಳುವಳಿನ ಅಣ್ಣಾಮಲೈ ಅವರಿಂದ ರಾಜಕೀಯೇತರ ಚಳುವಳಿ ಶುರುವಾಗಿ ಬಿಡುತ್ತಾ? ಸಮಾನ ಮನಸ್ಕ ಸ್ವಯಂ ಸೇವಾ ಸಂಘಟನೆ ಕಟ್ಟೋದಕ್ಕೆ ಅಣ್ಣಾಮಲೈ ಸಜ್ಜಾಗಿದ್ದಾರಂತೆ. ಮಕ್ಕಳ್ ಶಕ್ತಿ ಇಯಕ್ಕಂ ಈ ಹೆಸರಿನಲ್ಲಿ ಅಣ್ಣಾಮಲೈ ಕ್ರಾಂತಿ ಫಿಕ್ಸ್. ಹಾಗಾದ್ರೆ ಕೇವಲ ಯುವ ಸಮೂಹ ಟಾರ್ಗೆಟ್ ಮಾಡಿಕೊಂಡು ಚಳವಳಿಗೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ತಮಿಳುನಾಡಿನಾದ್ಯಂತ ಮೊದಲು 6 ತಿಂಗಳು ಚಳವಳಿ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ ಏಕಾಂಗಿ ಚಳವಳಿಗೆ ಆಪ್ತರ ಸಲಹೆಯಂತೆ ಬೆಂಬಲಿಗರ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸ್ತಾ ಇರುವಂತ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷರಾಗಿದ್ದಂತ ಅಣ್ಣಾಮಲೈ ಕಳೆದ ವರ್ಷ ಏಪ್ರಿಲ್ನಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದಿದ್ರು. ಪಕ್ಷದ ವರಿಷ್ಠರ ನಡೆಗೆ ಅಸಮಾಧಾನಗೊಂಡು ಪಕ್ಷ ಬಿಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಸದ್ಯ ಅಣ್ಣಾಮಲೈ ಮುಂದಿನ ನಡೆ ಏನು? ತಮಿಳುನಾಡಿನಲ್ಲಿ ಅಣ್ಣಾಮಲೈ ಕ್ರಾಂತಿಗೆ ಕಾರಣವಾದ್ರು ಏನ್? ಹಾಗಾದ್ರೆ ಯಾಕಿಂತ ನಡೆ? ಬಿಜೆಪಿ ನಾಯಕರ ಮೇಲೆ ಅಣ್ಣಾಮಲೈ ಮುನಿಸಿಕೊಂಡಿದ್ದಾದ್ರೂ ಯಾಕೆ? ಮಾರ್ಚ್ನಲ್ಲಿ ಎಐಎಡಿಎಂಕೆ ನಾಯಕರನ್ನ ಸಂಪರ್ಕಿಸಿದ್ರು ಬಿಜೆಪಿ ವರಿಷ್ಠರು. ಎಐಎಡಿಎಂಕೆ ಜೊತೆಗಿನ ಬಿಜೆಪಿ ರಾಜ್ಯ ವಿಚಾರದಲ್ಲಿ ಅಣ್ಣಾಮಲೈಗೆ ಬೇಸರ ಆಗಿದೆಯಂತೆ. ಮಾರ್ಚ್ನಲ್ಲಿ ನಡೆದ ಕೊಯಮತ್ತೂರಿನ ಮೋದಿ ಭೇಟಿ ವೇಳೆ ಅಣ್ಣಾಮಲೈ ಬಂದಿರಲಿಲ್ಲ, ಗೈರಾಗಿದ್ರು. ಏಪ್ರಿಲ್ನಲ್ಲಿ ವಿಧಾನಸಭೆ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡಲಿಲ್ಲ ಅಣ್ಣಾಮಲೈ. ಕೇಂದ್ರ ಸರ್ಕಾರದ ತ್ರಿಭಾಷಾ ಸೂತ್ರಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಣ್ಣಾಮಲೈ ಅವರು. ಈ ಎಲ್ಲಾ ಕಾರಣಗಳಿಂದ ಹೊಸದಾಗಿ ಖುದ್ದು ತಾವೇ ಕ್ರಾಂತಿ ಹುಟ್ಟಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಹಾಗಾಗಿ ಯುವ ಸಮುದಾಯವನ್ನೇ ಒಗ್ಗೂಡಿಸಬೇಕು ಅನ್ನುವಂತ ಕಾರಣಕ್ಕೆ ಹೊಸದೊಂದು ಚಳವಳಿಗೆ ಕ್ರಾಂತಿಗೆ ಕಾಲಿಡ್ತಿದ್ದಾರೆ ಅಣ್ಣಾಮಲೈ.